ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನಿವತ್ತು ಮಾಡ್ತಿರೋ ವಿಡಿಯೋ ಯಾವುದ್ರ ಬಗ್ಗೆ ಅಂದರೆ ಮನೆಯಲ್ಲೇ ನಾನು ಹೇಗೆ ಮ್ಯಾನಿಕ್ಯೂರ್ನ ಮಾಡ್ಕೊತೀನಿ ಅನ್ನೋದ್ರ ಬಗ್ಗೆ. ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ನ ನಾವು ಎಷ್ಟು ಫ್ರೀಕ್ವೆಂಟಾಗಿ ಮಾಡ್ತೀವೋ ಅಟ್ಲೀಸ್ಟ್ ಒಂದು ವಾರಕ್ಕೆ ಒಂದು ಸಲನಾದ್ರೂ ನಮ್ಮ ಕೈಗಳನ್ನು ಕೂಡ ಕೇರ್ ಮಾಡ್ಕೊಳ್ಳೋದ್ರಿಂದ ಕೈಗಳು ತುಂಬ ಸಾಫ್ಟ್ ಆ್ಯಂಡ್ ಸಫಲಾಗಿರುತ್ತೆ. ಅದು ನಮಗೆ ಫೀಲ್ ಗುಡ್ ಅನಿಸುತ್ತೆ. ನಾನು ಮ್ಯಾನಿಕ್ಯೂರ್ ಮಾಡೋಕ್ಕೆ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಫಸ್ಟು ನೈಲ್ ಪಾಲಿಷ್ ರಿಮೂವರ್ ತೊಗೊತೀನಿ, ನೈಲ್ ಕಟರ್, ಅದಾದಮೇಲೆ ನೈಲ್ ಫೈಲರ್, ಒಂದು ಬಟ್ಲಲ್ಲಿ ಉಗುರು ಬೆಚ್ಚಗಿನ ನೀರು ತೊಗೊತೀನಿ ಮತ್ತು ಜೆಂಟಲ್ ಕ್ಲೆನ್ಸರ್ನ ಅದಕ್ಕೆ ಮಿಕ್ಸ್ ಮಾಡ್ತೀನಿ. ಈ ಸ್ಕ್ರಬ್ ಯಾವುದು ಅಂತ ಮುಂದೆ ಹೋಗ್ತಾ ತೋರಿಸ್ತೀನಿ ನಿಮಗೂ. ಕ್ಯೂಟಿಕಲ್ನ ಪುಷ್ ಮಾಡೋಕ್ಕೆ ಇದೊಂದು ಸ್ಟಿಕ್ ತೊಗೊತೀನಿ. ಆಮೇಲೆ ನನಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ನೈಲ್ ಪಾಲಿಷ್ ಮತ್ತು ಹ್ಯಾಂಡ್ ಕ್ರೀಮ್ ಅಥವಾ ಬಾಡಿ ಲೋಷನ್ ತೊಗೊತೀನಿ. ಇಲ್ಲೇ ನೀವು ನೋಡ್ತಿದ್ರೆ ನಾನು ಹಚ್ಚಿರೋ ನೈಲ್ ಪಾಲಿಷ್ ಎಲ್ಲ ಅರ್ಧಂಬರ್ಧ ಹೋಗಿದೆ. ನೈಲ್ಸ್ ಕೂಡ ಪ್ರಾಪರ್ ಶೇಪಲ್ಲಿಲ್ಲ. ಸೊ ಫಸ್ಟು ನಾನು ಹಳೆ ನೈಲ್ ಪಾಲಿಷ್ನ ನೀಟಾಗಿ ರಿಮೂವ್ ಮಾಡ್ಕೊತೀನಿ. ನೀವು ಯಾವಾಗ ನೈಲ್ ಪಾಲಿಷ್ ರಿಮೂವರ್ನ ಪರ್ಚೇಸ್ ಮಾಡುವಾಗಲೂ ಕೂಡ ಅಸಿಟೋನ್ ಫ್ರೀ ನೈಲ್ ಪಾಲಿಷ್ ರಿಮೂವರ್ನ ಯೂಸ್ ಮಾಡಿ. ನೀವು ಅಸಿಟೋನ್ ಇರೋ ನೈಲ್ ಪಾಲಿಷ್ ರಿಮೂವರ್ನ ಯೂಸ್ ಮಾಡ್ತಿದ್ರೆ ಅದು ನಿಮ್ಮ ಉಗುರನ್ನ ಒಂಥರ ಬಿಳಿಚ್ಕೊಂಡಂಗೆ ಮಾಡುತ್ತೆ ಮತ್ತು ತುಂಬ ಡ್ರೈನೆಸ್ ಫೀಲ್ ಆಗುತ್ತೆ. ನಿಮಗೆ ಗೊತ್ತಾಗುತ್ತೆ ನಿಮ್ಮ ಉಗುರು ತುಂಬ ಬ್ರಿಟಲ್ ಆಗ್ತಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಯಾವಾಗಲೇ ನೀವು ನೈಲ್ ಪಾಲಿಷ್ ಪರ್ಚೇಸ್ ಮಾಡುವಾಗ್ಲೂ ಅಸಿಟೋನ್ ಫ್ರೀ ಮತ್ತು ಆಲ್ಕೋಹಾಲ್ ಫ್ರೀ ನೈಲ್ ಪಾಲಿಷ್ ರಿಮೂವರ್ಗಳು ಸಿಗುತ್ತೆ, ಅದನ್ನು ಪರ್ಚೇಸ್ ಮಾಡಿ. ನೀವು ಇಲ್ಲೇ ನನ್ನ ಉಗುರನ್ನ ನೈಲ್ ಪಾಲಿಷ್ ರಿಮೂವ್ ಮಾಡಿ ಆದಮೇಲೆ ನೋಡ್ತಿದ್ರೆ ವೈಟ್ ಅನ್ನಿಸ್ತಿದೆ. ನಾನು ಕೂಡ ಅಸಿಟೋನ್ ಇರೋದನ್ನೇ ತೊಗೊಂಡಿದ್ದೆ. ನೆಕ್ಸ್ಟ್ ಟೈಮ್ ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ನೇಲ್ ಪಾಲಿಷ್ ರಿಮೂವ್ ಮಾಡಿ ಆದಮೇಲೆ ನಿಮ್ಮ ಉಗುರನ್ನ ನಿಮ್ಗೆ ಯಾವ ಶೇಪಿಗೆ ಬೇಕು, ಎಷ್ಟು ಉದ್ದ ಬೇಕು ಅಷ್ಟಕ್ಕೆ ಫೈಲ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಸ್ವಲ್ಪ ವ್ಯಾಸ್ಲಿನ್ ತೊಗೊಂಡು ನಿಮ್ಮ ಉಗುರುಗಳಿಗೆಲ್ಲ ನೀಟಾಗಿ ಹಚ್ಚಿ. ಬಿಕಾಸ್ ಇವಾಗ ನಾವು ಇಲ್ಲಿ ಕ್ಯೂಟಿಕಲ್ಸ್ನ ಪುಷ್ ಮಾಡ್ತೀವಿ. ನಾವು ಡ್ರೈ ಕ್ಯೂಟಿಕಲ್ಸ್ನ ಪುಷ್ ಮಾಡಿದ್ರೆ ನಿಮಗೆ ಸ್ವಲ್ಪ ಪೇನ್ ಆಗ್ಬೋದು. ಸೊ ಒಂದು ನಿಮಿಷ ಮುಂಚೆನೇ, ಕ್ಯೂಟಿಕಲ್ನ ಪುಷ್ ಮಾಡೋ ಮುಂಚೆನೇ ಒಂದು ನಿಮಿಷ ಸ್ವಲ್ಪ ವ್ಯಾಸ್ಲಿನ್ ತೊಗೊಂಡು ಉಗುರು ತುದಿಗೆಲ್ಲ ನೀಟಾಗಿ ಹಚ್ಚಿ. ಅದಾದಮೇಲೆ ಟೂತ್ ಸ್ಟಿಕ್ ಹಿಂದೆಗಡೆಯಿಂದ, ಅಂದರೆ ಶಾರ್ಪ್ ಇರೋ ಸೈಡಿಂದ ತೊಗೋಬೇಡಿ, ಅದರ ಆಪೋಸಿಟ್ ಅದ್ರ ಬ್ಯಾಕ್ ಸೈಡಿಂದ ನಿಧಾನವಾಗಿ ಕ್ಯೂಟಿಕಲ್ಸ್ನ ಸ್ವಲ್ಪ ಹಿಂದೆ ಪುಷ್ ಮಾಡಿ. ಜೆಂಟಲಾಗಿ ಮಾಡಿ, ಇಲ್ಲಾಂದರೆ ಅದು ನಿಮ್ಮ ಉಗುರಿಗೇ ಡ್ಯಾಮೇಜ್ ಮಾಡುತ್ತೆ. ತುಂಬ ಹಿಂದೆ ಪುಷ್ ಮಾಡಬೇಡಿ. ಅದು ನಿಮಗೆ ಗೊತ್ತಾಗುತ್ತೆ ಅದು ಸ್ವಲ್ಪ ಮುಂದೆ ಬಂದಿದೆ ಅಂತ ಅನಿಸುತ್ತೆ. ಅದನ್ನು ಮಾತ್ರ ನಿಧಾನವಾಗಿ ಹಿಂದೆ ಪುಷ್ ಮಾಡಿ. ನೇಲ್ ಪಾಲಿಷ್ ರಿಮೂವ್ ಮತ್ತು ಆ ಕ್ಯೂಟಿಕಲ್ನ ಪುಷ್ ಮಾಡಿದ್ದೆಲ್ಲ ಆದಮೇಲೆ ಒಂದು ಬಟ್ಲಲ್ಲಿ ಉಗುರು ಬೆಚ್ಚಗಿನ ನೀರು ತಗೊಳ್ಳಿ. ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ಅದಕ್ಕೆ ನಿಮಗೆ ಇಷ್ಟ ಆಗಿರೋ ಯಾವುದಾದ್ರೂ ಮೈಲ್ಡ್ ಫೇಸ್ ವಾಶ್ ಅಥವಾ ಮೈಲ್ಡ್ ಶ್ಯಾಂಪೂನ ಆ್ಯಡ್ ಮಾಡ್ಕೊಳ್ಳಿ. ಆ ನೀರೊಳಗಡೆ ನಿಮ್ಮ ಕೈನ 3 to 5 minutes ಅದ್ದಿ ಇಟ್ಕೊಳ್ಳಿ. ಅದಕ್ಕಿಂತ ತುಂಬ ಜಾಸ್ತಿ ಹೊತ್ತೇನು ಬೇಡ. ಬಿಕಾಸ್ ಅದರಲ್ಲಿರೋ ಡೆಡ್ ಸ್ಕಿನ್ ಎಲ್ಲ ಹೋಗಬೇಕು ಅಂದರೆ ಕೈ ಸ್ವಲ್ಪ ಮೆತ್ತಗಾದರೆ ನಿಮಗೆ ಡೆಡ್ ಸ್ಕಿನ್ಸ್ ಅದೆಲ್ಲನೂ ರಿಮೂವ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಒಂದು ಸ್ವಲ್ಪ ಹೊತ್ತು ಆ ಬಿಸಿ ನೀರಲ್ಲಿ ನಿಮ್ಮ ಕೈನ ಅದ್ದಿ ಇಡಿ. ಇವಾಗ ಒಂದು 3 to 5 minutes ಆದಮೇಲೆ ಕೈ ತುಂಬ ಚೆನ್ನಾಗಿ ನೆಂದಿರುತ್ತೆ. ನೀವು ಸ್ಕ್ರಬ್ ಮಾಡಿದ್ರೆ ಡೆಡ್ ಸ್ಕಿನ್ ಎಲ್ಲ ಈಸಿಯಾಗಿ ರಿಮೂವ್ ಆಗುತ್ತೆ. ಸೊ ಇಲ್ಲಿ ನಾನು ಬ್ರೌನ್ ಶುಗರ್, ಕಾಫಿ ಪೌಡರ್ ಮತ್ತು ಆಲೋವೆರಾ ಜೆಲ್ನ ತೊಗೊಂಡಿದ್ದೀನಿ. ಅದಕ್ಕೆ ನೀಟಾಗಿ ಒಂದು ಮಿಕ್ಸ್ ಮಾಡಿ. ನಿಮಗೆ ಬೇಕಂದರೆ ಅಕ್ಕಿ ಹಿಟ್ಟು ಕೂಡ ಆ್ಯಡ್ ಮಾಡ್ಕೋಬೋದು. ಅದು ಇನ್ನೂ ಚೆನ್ನಾಗಿ ಸ್ಕ್ರಬ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ಪೇಸ್ಟು ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ನನಗೆ ಸ್ವಲ್ಪ ನೀರು ಅಷ್ಟು ಚೆನ್ನಾಗಿ ಸ್ಕ್ರಬ್ ಮಾಡೋಕ್ಕಾಗ್ತಿಲ್ಲ ಅನ್ನಿಸ್ತು. ಸೊ ಇದಕ್ಕೆ ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಆ್ಯಡ್ ಮಾಡಿಕೊಂಡು ಸ್ಕ್ರಬ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಆ ಸ್ಕ್ರಬ್ನ ತೊಗೊಂಡು ನಿಮ್ಮ ಕೈಗಳಿಗೆಲ್ಲ ನೀಟಾಗಿ ಹಚ್ಚಿ ಜೆಂಟಲಾಗಿ ಮಸಾಜ್ ಮಾಡಿ. ಯಾಕಂದರೆ ಅದರಲ್ಲಿ ಶುಗರ್ ಪಾರ್ಟಿಕಲ್ಸ್ ಇರುತ್ತೆ. ತುಂಬ ರ್ಯಾಶಾಗಿ ನೀವು ಮಸಾಜ್ ಮಾಡಿದ್ರೆ ಅದು ನಿಮ್ಮ ಸ್ಕಿನ್ಗೆ ಹಾರ್ಮ್ ಮಾಡುತ್ತೆ, ನಿಮ್ಮ ಸ್ಕಿನ್ನ ಇನ್ನೂ ಡ್ರೈ ಮಾಡುತ್ತೆ. ಸೊ ಜೆಂಟಲಾಗಿ ಮಸಾಜ್ ಮಾಡಿ. ಹ್ಯಾಂಡ್ ಮಸಾಜ್ ಎಲ್ಲ ನೀಟಾಗಿ ಆದಮೇಲೆ ಒಂದು 2 to 3 minutes ಬಿಟ್ಟು ಅದನ್ನು ನೀಟಾಗಿ ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ.
ಕೈನ ಸ್ಕ್ರಬ್ ಎಲ್ಲ ಮಾಡಿ ಆದಮೇಲೆ ನಾವು ಮಾಯ್ಶ್ಚರೈಸ್ ಮಾಡಲೇಬೇಕು. ನೀವು ಅದಕ್ಕೆ ಅಂತಲೇ ಫ್ಯಾನ್ಸಿ ಹ್ಯಾಂಡ್ ಕ್ರೀಮ್ಸೇ ತೊಗೋಬೇಕು ಅಂತ ಏನಿಲ್ಲ. ನಿಮ್ಮ ಹತ್ರ ಯಾವುದೇ ಥಿಕ್ ಮಾಯ್ಶ್ಚರೈಸರ್ ಇದ್ದರೂ ಪರವಾಗಿಲ್ಲ, ಅದನ್ನು ನೀಟಾಗಿ ತೊಗೊಂಡು ಕೈಗೆ ನೀಟಾಗಿ ಮಸಾಜ್ ಮಾಡಿ. ನೀವು ಫುಲ್ ಹ್ಯಾಂಡಿಗೆ ಏನಾದ್ರೂ ಮಸಾಜ್ ಮಾಡಿದರೆ ಫುಲ್ ಹ್ಯಾಂಡಿಗೂ ಅಪ್ಲೈ ಮಾಡಿ ಮಾಯ್ಶ್ಚರೈಸರ್, ಇಲ್ಲ ಬರೀ ಪಾಮ್ಸಿಗೆ ಮಾಡಿದರೆ ನೀವು ಪಾಮ್ಸಿಗೆ ಮಾತ್ರ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿ. ನಿಮ್ಮ ಕೈಗಳನ್ನ ಮಸಾಜ್ ಎಲ್ಲ ಮಾಡಿದ್ದಾದಮೇಲೆ ಆ ಗ್ಲೋಯಿನೆಸ್ ಮತ್ತು ಆ ಸಾಫ್ಟ್ನೆಸ್ ನಿಮ್ಮ ಕೈಯಲ್ಲಿ ನಿಮಗೆ ಗೊತ್ತಾಗಕ್ಕೆ ಶುರುವಾಗುತ್ತೆ. ಇದೆಲ್ಲ ಆದಮೇಲೆ ಲಾಸ್ಟ್ ಸ್ಟೆಪ್ ಬಂದು ನನ್ನ ಫೇವ್ರೇಟ್ ನೈಲ್ ಪಾಲಿಷ್ ಅಪ್ಲೈ ಮಾಡೋದು. ನಿಮಗೆ ನಿಮ್ಮ ಫೇವ್ರೇಟ್ ಯಾವ ನೈಲ್ ಪಾಲಿಷ್, ನಿಮ್ಗೆ ಯಾವುದು ಕಲರ್ ಹಾಕ್ಬೇಕನ್ಸುತ್ತೆ ಒಂದು ಚಾಯ್ಸ್ ಆಫ್ ಯುವರ್ ನೈಲ್ ಪಾಲಿಷ್ ತಗೊಳ್ಳಿ. ನೀಟಾಗಿ ನಿಮ್ಗೆ ನೈಲ್ ಆರ್ಟ್ ಬೇಕಂದರೆ ಅದನ್ನು ಕೂಡ ಮಾಡ್ಬೋದು. ಬಟ್ ನನಗೆ ನೈಲ್ ಆರ್ಟ್ ಡೈಲಿ ಬೇಸಿಸ್ ಮೇಲೆ ಇಷ್ಟ ಆಗಲ್ಲ, ಫಂಕ್ಷನ್ಸಿಗೆ ಇಷ್ಟ ಆಗುತ್ತೆ. ಸೊ ನಾನು ಇದರಲ್ಲಿ ಒಂದು ರೆಡ್ ಕಲರ್ ಚೂಸ್ ಮಾಡಿ ನೈಲ್ ಪಾಲಿಷ್ನ ಅಪ್ಲೈ ಮಾಡಿಕೊಂಡು ನನ್ನ ಮ್ಯಾನಿಕ್ಯೂರ್ ಸೆಷನ್ನ, ಈ ವೀಕಿನ ಮ್ಯಾನಿಕ್ಯೂರ್ ಸೆಷನ್ನ ಇಲ್ಲಿಗೆ ಮುಗಿಸ್ತೀನಿ. ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲನಾದ್ರೂ ಪೆಡಿಕ್ಯೂರ್ ಆಗಿರಲಿ ಮ್ಯಾನಿಕ್ಯೂರ್ ಆಗಿರಲಿ ನೀವು ಟ್ರೈ ಮಾಡಿ. ಅದಕ್ಕೆ ನೀವು ದೊಡ್ಡ ದೊಡ್ಡ ಸಲೂನ್ಸ್ಗೆ ಹೋಗಬೇಕು, ಪಾರ್ಲರ್ಸ್ಗೆ ಹೋಗ್ಬೇಕಂತ ಇಲ್ಲ. ಮನೇಲಿ ನಿಮ್ಮ ಹತ್ರ ಏನಿದೆ ಅದನ್ನೇ ಯೂಸ್ ಮಾಡಿಕೊಂಡು ಪೆಡಿಕ್ಯೂರ್ ಮ್ಯಾನಿಕ್ಯೂರ್ ನೀವು ಮಾಡ್ಕೋಬೋದು. ನೀವು ಕೂಡ ಇದನ್ನು ಒಂದು ಸಲ ಟ್ರೈ ಮಾಡಿ, ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ಯಾವುದಾದ್ರೂ ಥರದ ವೀಡಿಯೋಗಳನ್ನ ನೀವು ನನ್ನ ಚಾನಲಲ್ಲಿ ನೋಡಬೇಕಂದ್ರೆ ಅದನ್ನು ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.